ಸರ್, ಈಗ ಸರ್ಕಾರದ ಸಚಿವರು ಶಾಸಕರ ಜೊತೆಗೆ ವಿರೋಧ ಪಕ್ಷದ ನಾಯಕರ ಫೋನ್ ಕೂಡ ಟ್ಯಾಪಿಂಗ್ ಆಗ್ತಾ ಇದೆ ಅಂತ ಆರೋಪಕರು ಆರೋಪ ಮಾಡಿ ಸರಿ, ಏನಾದ್ರು ಪ್ರೂಫ್ ಮಾಡಬೇಕಲ್ಲ. ನೋಡ್ರಿ, ಹಿಂದೆ ಜನತಾದಳದವರು ಆಡಳಿತ ಮಾಡೋ ಸಂದರ್ಭದಲ್ಲಿ ಇನ್ಕ್ಲೂಡಿಂಗ್ ಕೆಲವು ಸ್ವಾಮೀಜಿಗಳು ಸಮೇತ ಗೊತ್ತಲ್ಲ ಟ್ರ್ಯಾಪ್ ಆಗಿತ್ತು, ಬಂದಿತ್ತು. ಆ ಥರ ಏನಾದ್ರು ನಮ್ಮಲ್ಲಿ ನಿಖರವಾದಂಥ ಟ್ರ್ಯಾಪ್ ಆಗಿದೆ ಅನ್ನೋದು ಪ್ರೂವ್ ಆದರೆ ಆವಾಗ ನಮ್ಮ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಏನು ಕ್ರಮ ತಗೋಬೇಕು ಅನ್ನೋದನ್ನು ತಗೋತಾರೆ. ಬಟ್ ಏನು ಹೇಳ್ದಲೇ ಗಾಳಿಲಿ ಗುಂಡೋಡಿಸೋ ಥರ ನಮ್ಮ ಅಶೋಕರು, ವಿರೋಧ ಪಕ್ಷ ನಾಯಕರು ಈ ಥರ ಮಾತನಾಡಿದ್ರೆ ಅರ್ಥ ಇಲ್ಲ. ನಮಗೆ ರೈತರ ಸಮಸ್ಯೆಗಳನ್ನ ಬಗೆಹರಿಸೋದು ನಮಗೆ ಮುಖ್ಯನೇ ವಿನ, ಸಾರ್ವಜನಿಕರ ಸಮಸ್ಯೆ ಬಗೆಹರಿಸೋದು ಮುಖ್ಯನೇ ವಿನ, ವಿರೋಧ ಪಕ್ಷ ನಾಯಕರಾಗಲಿ ಅಥವಾ ಜನತಾದಳದ ಮುಖಂಡರಾಗಲಿ ಅವ್ರ ಫೋನ್ನ ನಾವು ಕೇಳ್ಕೊಂಡು ನಮಗೇನು ಅವಶ್ಯಕತೆ ಇಲ್ಲಪ್ಪ. ನಮ್ಮ ಪಾರ್ಟಿಯವ್ರಿಗೆ ಯಾರಿಗೂ ಅಷ್ಟು ಆಸಕ್ತಿನೂ ಇಲ್ಲ. ಅವ್ರ ವಿಚಾರ ಏನು ಮಾತಾಡ್ತಾರೆ, ಏನು ಅವರ ಇದು ನಡೆ, ಅದೆಲ್ಲ ನಮ್ಗೆ ಅವಶ್ಯಕತೆ ಇರಲಿಲ್ಲ. ಆ ಥರದ್ದು ಯಾವುದು ನನಗೆ ಬಂದಿರೋ ಮಾಹಿತಿ ಅಥವಾ ನೀವು ನಿನ್ನೆಯಿಂದ ಚರ್ಚೆ ಆಗ್ತಾ ಇರೋದು ನೋಡಿದ್ರೆ ನಮ್ಮಲ್ಲಿ ಯಾರೂ ಆ ಥರದ ಆತಂಕ ಪಟ್ಟಿಲ್ಲ. ಆ ಥರದ್ದು ಯಾವುದು ನಮ್ಮ ಗಮನಕ್ಕೂ ಬಂದಿಲ್ಲ. ದೂರು ಕೊಡ್ಲಿ, ಮುಖ್ಯಮಂತ್ರಿ ಅವರು ತನಿಖೆ ಮಾಡಿಸ್ತಾರೆ, ಅವಶ್ಯಕತೆ ಬಿದ್ದರೆ ರಿಪೋರ್ಟ್ ತಗೋತಾರೆ ಪೊಲೀಸಿಂದ. ಆ ಥರದ್ದು ಏನಾದ್ರು ಇದ್ರೆ ಮುಂದೆ ನೋಡೋಣ. ನೋಡ್ರಿ, ಬಿಜೆಪಿಯವರು ರೈಸ್ ಮಾಡಿದ್ರು, ಪರ್ಟಿಕ್ಯುಲರ್ ಆಗಿ ತುಮಕೂರಿನ ಪ್ರಭಾವಿ ಸಚಿವರು ಅಂತ ಅದಕ್ಕೆ ಅವ್ರು ಉತ್ತರ ಕೊಟ್ಟರು. ಸೊ ಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಗೃಹ ಮಂತ್ರಿ ಹೇಳಿದ್ದಾರೆ, ಕಂಪ್ಲೇಂಟ್ ಕೊಡಲಿ, ತನಿಖೆ ಮಾಡಿಸ್ತೀನಿ ಅಂತೇಳಿ, ಉನ್ನತ ಮಟ್ಟದ ತನಿಖೆನೇ ಮಾಡಿಸ್ತೀನಿ ಅಂತ. ಕಂಪ್ಲೇಂಟ್ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟು ವಿಚಾರ. ಕಂಪ್ಲೇಂಟ್ ಕೊಟ್ಟರೆ ಸರ್ಕಾರ ತನಿಖೆ ಮಾಡಿಸುತ್ತೆ. ಅದನ್ನು ಬಿಟ್ಟು ವಿರೋಧ ಪಕ್ಷದವರು ನಿಜವಾದಂಥ ಒಂದು ಸಮಗ್ರವಾದಂಥ ಬಜೆಟ್ಟು 4 ಲಕ್ಷ ಕೋಟಿ ಮೀರಿದಂಥ ಬಜೆಟನ್ನು 16ನೇ ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಯಶಸ್ವಿಯಾಗಿ ಮಂಡಿಸಿ ಎಲ್ಲ ವರ್ಗದ ಜನರಿಗೆ ಕಾರ್ಯಕ್ರಮ ಕೊಟ್ಟು 52,000 ಕೋಟಿ 5 ಗ್ಯಾರಂಟಿಗೆ ದುಡ್ಡನ್ನು ಇಡೋದ್ರ ಮೂಲಕ ಎಲ್ಲ ಇತಿಮಿತಿನಲ್ಲಿ ಬಜೆಟನ್ನು ಕೊಟ್ಟಿದ್ದಾರೆ. ಮುಂದಿನ ವರ್ಷ ಸರ್ಪ್ಲಸ್ ಬಜೆಟನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತಲೂ ಹೇಳಿದ್ದಾರೆ. ಇಷ್ಟೆಲ್ಲ ಹೇಳಿದಕ್ಕೆ ಉತ್ತರ ಕೇಳ್ಕೊಂಡು, ಕ್ಲಾರಿಫಿಕೇಶನ್ ಕೇಳ್ಕೊಂಡು ಅಥವಾ ಏನಾದ್ರು ಸಜೆಷನ್ ಕೊಡೋವಂಥದ್ದು ಬಿಟ್ಬಿಟ್ಟು ಇದನ್ನು ನೆಪ ಅವ್ರ ಕೈಲಿ 15 ದಿವಸ ಫೇಲ್ ಆಗಿದ್ರು ಅಸೆಂಬ್ಲಿನಲ್ಲಿ, ಕೌನ್ಸಿಲಲ್ಲಿ ಅಸೆಂಬ್ಲಿನಲ್ಲಿ ಫೇಲ್ ಆಗಿದ್ರು. ಅವರೇನು ಸರ್ಕಾರಕ್ಕೆ ಕೇಳೋಕ್ಕೆ ಅವಕಾಶನೇ ಸಿಕ್ಕಿರಲಿಲ್ಲ. ಈ ಕೊನೆ ದಿವಸ ಇನ್ನೂ ಫೇಲ್ ಆಗ್ತೀವಿ ಅಂತೇಳಿ ಈ ಸಂದರ್ಭನ ಉಪಯೋಗಿಸ್ಕೊಂಡು ಗೊತ್ತಿಲ್ಲ ಯಾರು ಚೀಟಿ ಕೊಟ್ಟರು, ಯಾಕೆ ಮಾತಾಡೋದು ಯತ್ನಾಳು, ನನಗೆ ವಿಚಾರ ಗೊತ್ತಿಲ್ಲ. ಕಂಪ್ಲೇಂಟ್ ಬಂದರೆ ತನಿಖೆ ಮಾಡಿಸ್ತಾರೆ, ತನಿಖೆ ಬಂದಾಗ ಇದೆಲ್ಲವೂ ಬರುತ್ತೆ. ತನಿಖೆ ಮಾಡ್ದಲೇ ನಾನು ಊಹಾಪೋಹಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಕ್ಕೆ ಯಾಕ್ರಿ ಮುಜುಗರ ಆಗುತ್ತೆ? ಸಚಿವರು ಏನಾರ ಹನಿ ಟ್ರಾಪ್ಗೆ ಒಳಗಾಗವ್ರ? ಸಾರಿ, ಈಗ ನೀನು ದಾರಿಲಿ ಹೋಯ್ತಿದ್ಯಾ, ನಿನ್ನೂ ಏನೋ ಯಾವುದೋ ವಿಚಾರದಲ್ಲಿ ವಿಜಿ ಬಗ್ಗೆ ಇದು ಅದು ಅಂತ ಊಹಾಪೋಹ ಬಂದ್ಬಿಟ್ರೆ ನಿನಗೆ ಯಾಕೆ ಮುಜುಗರ ಮಾಡ್ಕೋತೀಯ? ಕೇಳ್ಕೊಳ್ಳಿ ಬಿಡ್ರಿ, ಮಾತಾಡ್ಕೊಳ್ಳಿ, ಚರ್ಚೆ ಆಗಲಿ ಬಿಡ್ರಿ. ರಾಜಣ್ಣನೇನು ಹನಿ ಟ್ರಾಪ್ಗೆ ಒಳಗಾಗಿಲ್ವಲ್ಲ? ಯಾಕೆ ಹನಿ ಟ್ರಾಪ್ಗೆ ನನ್ನ ಮೇಲೂ ಪ್ರಯತ್ನ ಮಾಡಿದ್ರು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ವಾ? ಯತ್ನ ಅಂತ ಹೇಳಿದ್ರು, ನಾನು ಹನಿ ಟ್ರಾಪ್ಗೆ ಒಳಗಾಗಿದ್ದೀನಿ ಅಂತ ಹೇಳಿದಾರಾ? ಅದು ಏನಾರ ಆಗ್ಲಪ್ಪ, ಅಲ್ಟಿಮೇಟ್ ಎನ್ಕ್ವೈರಿ ಮಾಡಿದಾಗ ತಾನೇ ಗೊತ್ತಾಗೋದು. ಅದು ಗೊತ್ತಿಲ್ಲಪ್ಪ, ಅದು ಗೊತ್ತಿಲ್ಲ. ಖಾಸಗಿ ವ್ಯಕ್ತಿ ಸುಪ್ರೀಂ ಕೋರ್ಟ್ಗೆ PL ಹಾಕಿದ್ದಾರೆ, ಅವರು ನ್ಯಾಯಾಧೀಶರು ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರು ರಾಜ್ಯವರು ಅನ್ನೋ ಕಾರಣಕ್ಕೋಸ್ಕರ. ನನಗೆ ಪರ್ಫೆಕ್ಟ್ ಆಗಿ ನಾನು ಅಲ್ಲಿ ಇರಲಿಲ್ಲ ಹೌಸಲ್ಲಿ. ನಾನು ಅವತ್ತು ಕೌನ್ಸಿಲಲ್ಲಿದ್ದೆ. ಅಸೆಂಬ್ಲಿಲಿದ್ದವರು ಕೇಂದ್ರದವರು ಸಹ ಇನ್ವಾಲ್ವ್ ಇದೆ ಅಂತ ಹೇಳಿದ್ದಾರೆ ವಿನ ಜಡ್ಜಸ್ ವಿಚಾರ ಬಂದಿಲ್ಲ ಅಂತೇಳಿ ನನ್ನಲ್ಲಿ ಮಾತನಾಡಿದವರು ಹೇಳಿದ್ದಾರೆ. ಬಟ್ ಎಲ್ಲಿ ಹೇಳಿದ್ರು ಎಲ್ಲಿ ಬಿಟ್ಟರು ಅದನ್ನು ರೆಕಾರ್ಡು ಸಹಿತ ನಾನು ನೋಡದೇ ಇರೋದ್ರಿಂದ ನನ್ನ ಬಗ್ಗೆ ಮಾತಾಡೋಲ್ಲ. ಬಟ್ ಹಿಂದೆ ಏನಾಗಿತ್ತು, ಈ ಸ್ಟೇ ತಗೊಂಡಿದ್ದಾರೆ ಭಾಳ ಜನ, ನಾನು ಅವ್ರ ಹೆಸರೆಲ್ಲ ಹೇಳಕ್ಕೆ ಹೋಗಲ್ಲ. 48 ಜನನೇನೋ ಸ್ಟೇ ತಗೊಂಡ್ರು ಅಂತ ನಿಮ್ಮ ಟಿ ವಿಲೇ ಹೊಡೆದಿದ್ರು ಒಂದಷ್ಟು ಜನ. ಅಲ್ಲಿ ಕೇಂದ್ರದವರು ಕೆಲವರು ಇದ್ದಾರೆ, ಲೋಕಸಭಾ ಸದಸ್ಯರಿರ್ಬೋದು ಅಥವಾ ಮಂತ್ರಿಗಳಿರ್ಬೋದು, ಮಾಜಿ ಮಂತ್ರಿಗಳಿರ್ಬೋದು ಇದ್ದಾರೆ. ಆ ರೆಫರೆನ್ಸಲ್ಲಿ ಇವರು ಕೇಂದ್ರ ಮತ್ತು ರಾಜ್ಯದ ಅನೇಕರು ಈ ಒಂದು
ವಿಚಾರದಲ್ಲಿ ಕೋರ್ಟಲ್ಲಿ ಸ್ಟೇ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಹಳೇದು ನಿಮ್ಮ ಟಿ ವಿಗಳಲ್ಲೆಲ್ಲ ಚರ್ಚೆ ಆಗಿರ್ತಕ್ಕಂಥ ವಿಚಾರ. ಸೊ ಅದನ್ನು ನಾನು ಇವಾಗ ಯಾಕೆ ಸುಮ್ಮನೆ ಪ್ರಸ್ತಾಪ ಮಾಡಿ ಅನಾವಶ್ಯಕವಾಗಿ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಬೇರೆ ಯಾವ್ದಾರ ಹೊಸ ಬತ್ತಾದೆ ಯುಗಾದಿ ಒಳ್ಳೆ ಕೆಲಸ ಮಾಡೋದು ನಡ್ರಪ್ಪ. ಮಳೆನೂ ಮೊನ್ನೆ ಮಳೆ ಬಿದ್ದಿದೆ, ಇನ್ನೂ ಜಾಸ್ತಿ ಮಳೆ ಬೀಳೋ ಅವಕಾಶ ಇದೆ ಏಪ್ರಿಲಲ್ಲಿ. ಗೃಹ ಸಚಿವರಿಗೆ ರಾಜಣ್ಣ ಅವರು ಬರ್ತಾವ್ರ? ಇವತ್ತು ಬರ್ತಾ ಇದ್ದಾರೆ. ಈಗ ಬಂತ ಕೊಟ್ಮೇಲೆ ಮಾಡ್ತೀವಿ ಅಂತ ಹೇಳಿದಾರೆ, ಕೊಡ್ಲಿ.